ಉತ್ತರ ಕನ್ನಡ ಜಿಲ್ಲೆಗೆ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನೇಮಕಗೊಂಡಿರುವ ಎಂ ನಾರಾಯಣ್ ಅವರು ಗುರುವಾರ ಭಟ್ಕಳ ನಗರ ಠಾಣೆಗೆ ಭೇಟಿ ನೀಡಿದರು. ಈ ವೇಳೆ ಡ್ರಗ್ಸ್, ಮಟ್ಕಾ, ಅಕ್ರಮ ರೀತಿ ಪ್ರಕರಣಗಳಲ್ಲಿ ಪೊಲೀಸರು ಭಾಗಿಯಾದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಠಾಣೆಗೆ ಆಗಮಿಸಿದ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಅವರಿಗೆ ಭಟ್ಕಳ ನಗರ ಠಾಣೆ ಪೊಲೀಸರು ಗೌರವ ವಂದನೆ ಸಲ್ಲಿಸಿ ಬರಮಾಡಿಕೊಂಡರು. ಈ ವೇಳೆ ಭಟ್ಕಳದ ಸಾರ್ವಜನಿಕರು ಹಾಗೂ ತಂಜಿಮ್ ಸದಸ್ಯರು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೂವಿನ ಹಾರ ಹಾಕಿ ಸ್ವಾಗತಿಸಿ ಬರಮಾಡಿಕೊಂಡರು. Ready for inspection, sir. Guard banner, stop, arms. Guard banner, center stand pass, remaining guard, dismiss. ಬಳಿಕ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ವರಿಷ್ಠಾಧಿಕಾರಿಗಳು ಠಾಣೆಗೆ ಆಗುಹೋಗುಗಳ ಬಗ್ಗೆ ವಿಚಾರಿಸಿದರು. ಸಿಬ್ಬಂದಿ ಸಂಖ್ಯೆ, ಪ್ರಕರಣಗಳ ಸಂಖ್ಯೆ, ಭಟ್ಕಳದಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸ್ ಕಾರ್ಯಾಚರಣೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ವಿವರಿಸಿದ್ರು. ಈಗ ಪೆಟ್ಟಿ ಕೇಸ್ ಅಂತ ನಮ್ಮಲ್ಲಿ ಅವನೇನೋ ಅಲ್ಲಿ ಅದ್ ಮಾಡ್ದ ಇದ್ ಮಾಡ್ದ ಪೆಟ್ಟಿ ಕ್ರೈಮ್ಸ್ ಅಥವಾ ಓವರ್ ಡ್ರಿಂಕಿಂಗ್ ಅಥವಾ ಡ್ರಿಂಕ್ ಅಂಡ್ ಡ್ರೈವ್ ಇನ್ನೊಂದು ಎಲ್ಲ ಇನ್ಸಿಡೆಂಟ್ ಮಾಡಿದ್ರೆ ನಾವು ಫೈನ್ ಹಾಕಿ ಬಿಡ್ತಾ ಇದ್ವಿ. ಈಗ ನಾವು ಅಂತದ್ರಲ್ಲಿ ಪದೇ ಪದೇ ರಿಪೀಟೆಡ್ ಅಫೆನ್ಸ್ ಮಾಡಿದವ್ರಿಗೆ BNSS ಅಲ್ಲಿ ಕಮ್ಯುನಿಟಿ ಸರ್ವಿಸ್ ಅಂತ ಒಂದಿದೆ. ಕಮ್ಯುನಿಟಿ ಸರ್ವಿಸ್, ಸಾಮಾಜಿಕ ಸೇವೆ, ಸ್ವಚ್ಛತೆ, ಉಳಿಸೋದು, ಕ್ಲೀನ್ ಮಾಡಿಸೋದು, ಎಣ್ಣೆ ಹಚ್ಚೋದು, ಆ ಥರ ನಾವು ಶುರು ಹಚ್ಕೊಂತೀವಿ. ಸೊ ದಟ್ ರೆಸ್ಪಾನ್ಸಿಬಲ್ ಬರಲಿ ಅಂತ ಜಿಲ್ಲೆಯಲ್ಲಿ ಮಾಡ್ಸೋಣ. ಆಮೇಲೆ ಇದು ಏನಂತೀರ, ಈಗ ನೆಕ್ಸ್ಟ್ ಅಸೆಂಬ್ಲಿ ಸೆಷನ್ ಬರ್ತಾ ಇರೋದ್ರಿಂದ ಸೆಷನ್ ಸಂಬಂಧಪಟ್ಟಂಗೆ ಎಲ್ಲ ತಯಾರಿನ ನಾವು ಮಾಡ್ಕೋಬೇಕು. ಈಗ ನನ್ನ ಜಿಲ್ಲೆಯಲ್ಲಿ ನಿಮಗೆಲ್ಲ ಗೊತ್ತಿರೋದು ಸಿಕ್ಕಾಪಟ್ಟೆ ದೊಡ್ಡ ಜಿಲ್ಲೆ, 80% ಫಾರೆಸ್ಟ್, ಕ್ರೈಮ್ ರೇಟ್ ಇಸ್ ವೆರಿ ವೆರಿ ಸ್ಲೋ. ಪೊಲೀಸರು ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸು. ಎಲ್ಲ ಅವ್ರಿಗೆ ಒಳ್ಳೆ ರೀತಿಯಾದಂತಹ ಕಾನೂನು ನಾಲೆಡ್ಜ್ ಇದೆ ನಮ್ಮ ಉತ್ತರ ಕನ್ನಡ ಪೊಲೀಸ್ಗೆ. ಜನನೂ ಸಹ ಅಷ್ಟೇ ಬುದ್ಧಿವಂತಿದ್ದಾರೆ. ನಾವು ಹೆಚ್ಚು ಜನಸಂಪರ್ಕ ಸಭೆಗಳನ್ನ ಮಾಡ್ತೀವಿ, ಹೆಚ್ಚು ಪೊಲೀಸ್ ಬೀಟ್ ಮೀಟಿಂಗ್ಗಳು ಮಾಡ್ತೀವಿ, ಹೊಸ ಬೀಟ್ ರಿವೈಸ್ ಆಗುತ್ತೆ, ಪೀಸ್ ಕಮಿಟೀಸ್ ಮಾಡ್ತೀವಿ, ಮೊಹಲ್ಲಾ ಕಮಿಟಿಗೆ ಬರ್ತೀವಿ, ಮೀನುಗಾರರ ಜೊತೆ ಮಾತಾಡ್ತೀವಿ, ಎಲ್ಲ ಕಮ್ಯುನಿಟಿ ಜೊತೆ ಮಾತಾಡ್ತೀವಿ. ಇಂಟ್ರಾಕ್ಷನ್ ಡೈಲಿ SP ಇಂದ ಹಿಡಿದು ಲಾಸ್ಟ್ ಸಬ್ ಇನ್ಸ್ಪೆಕ್ಟರ್ ಗಂಟ ಡೈಲಿ ಒಂದಾದ್ರೂ ಪಬ್ಲಿಕ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ನ ನಮ್ಮವರು ಮಾಡಬೇಕಂತ ಒಂದು ಇದು ಮಾಡಿದೀವಿ. ಅದು ಆಗುತ್ತೆ. ಇದೇ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲೆಯಲ್ಲಿ ಡ್ರಗ್ಸ್, ಮಟ್ಕಾ, ಅಕ್ರಮ ರೇತಿ, ಕ್ಲಬ್ ಹಾವಳಿ ಹೆಚ್ಚಿದೆ ಅನ್ನೋದು ಗೊತ್ತಾಗಿದೆ. ಒಂದು ವೇಳೆ ಇಂಥ ಪ್ರಕರಣದಲ್ಲಿ ಪೊಲೀಸರು ಭಾಗಿಯಾದರೆ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ರು. ಈಗ ವೆರಿ ಇಂಪಾರ್ಟೆಂಟ್, ನಮ್ಮ ಜಿಲ್ಲೆನಲ್ಲಿ ಈ ಡ್ರಗ್ಸು, ಎಸ್ಪೆಷಲಿ ಗಾಂಜಾ ಮತ್ತು ಈ ಮಟ್ಕಾ, ಜೂಜಾಟ, ಈ ರೀತಿ ಎಲ್ಲ ಇನ್ಸಿಡೆಂಟ್ಗಳು ಮತ್ತು ಕ್ಲಬ್ಗಳದ್ದು ಹಾವಳಿ ಇದೆ ಅಂತೇಳಿ ತುಂಬ ಜನ ಪಬ್ಲಿಕ್ಸ್ ನನಗೆ ಫೋನ್ ಮಾಡ್ತಾನೆ ಇದ್ದಾರೆ. ನನಗೂ ಹಿಂದೆ ಇಲ್ಲಿ ಕೆಲಸ ಮಾಡಿದ್ದೀನಿ, ಎಲ್ಲ ಆಫೀಸರ್ಸ್ ಇದ್ದಾರೆ, ಕೆಲವು ಗೊತ್ತಿಲ್ದಿರ ಎಲ್ಲ ನಡೀತಾ ಇರ್ಬೋದು ಅಥವಾ ಬೇರೆ ಯಾರ್ದೋ ಸಪೋರ್ಟ್ ಇರ್ಬೋದು, ವಿ ಡೋಂಟ್ ನೋ. ಬಟ್ ಈಗಾಗಲೇ ನಮ್ಮ ಆಫೀಸರ್ಸ್ಗೆಲ್ಲ ಫಸ್ಟ್ ಮೀಟಿಂಗಲ್ಲೇ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ನಾವಂತೂ ಪೊಲೀಸ್ ಅಂತೂ ಅದಕ್ಕೆ ಪಾರ್ಟಿ ಇರಲ್ಲ, ಅಂದರೆ ನಮ್ಮವ್ರು ಯಾರು ಅದಕ್ಕೆ ಸಪೋರ್ಟ್ ಆಗಿ ಯಾರು ನಿಲ್ಲಬಾರ್ದು. ಪೊಲೀಸ್ ಅವರು 24/7 ನಿಮ್ಮ ಸೇವೆಗೆ ನಾವು ಸಿದ್ಧ ಇದ್ದೀವಿ. ಆಮೇಲೆ ನಾವೆಲ್ಲರೂ ಸರಿ ಮಾಡ್ತೀವಿ ಅಂತಲ್ಲ, ನಮ್ದು ಏನೇನೋ ತಪ್ಪುಗಳು ನಮ್ಮ ಸಿಬ್ಬಂದಿ ಇರ್ಬೋದು, ನನ್ನ ಆಫೀಸರ್ಸ್ ಇರ್ಬೋದು, ಇನ್ಕ್ಲೂಡಿಂಗ್ ನಾವೇ ಇರ್ಬೋದು, ನೀವನ್ನ ಎಚ್ಚರಿಕೆ ಕೊಟ್ಟು ಹೇಳ್ಬೋದು, ಮೆಸೇಜ್ ಮಾಡ್ಬೋದು, ಹೇಳ್ಬೋದು, ನಾವು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದರಲ್ಲಿ ಯಾರು ಅಬ್ಸಲ್ಯೂಟ್ ಆಗಿ ಯಾವುದೋ ನಾವೇ ಕರೆಕ್ಟ್ ಅಂತ ಏನಿಲ್ಲ.
ಇನ್ನು ಆರೋಪಿಗಳನ್ನು ಠಾಣೆಗೆ ಕರೆದುಕೊಂಡು ಬರುವಾಗ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಠಾಣೆಯ ಸಿಬ್ಬಂದಿಗಳಿಗೆ ವಿಸ್ತರಿಸಿ ಹೇಳಿದರು. ಈ ಹಿಂದೆ ಹೊನ್ನಾವರ, ಕಾರವಾರ ಹಾಗೂ ರಾಮನಗರದಲ್ಲಾದ ಘಟನೆಗಳನ್ನು ದೃಷ್ಟಾಂತರಿಸಿ ಹೇಳಿದ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ರೀತಿಯ ಘಟನೆಗಳು ಆಗದಂತೆ ಪೊಲೀಸ್ ಅಧಿಕಾರಿಗಳು ಎಚ್ಚರ ವಹಿಸಬೇಕು ಎಂದು ಹೇಳಿದರು. ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯದ ಪ್ರಕರಣಗಳ ವಿಶೇಷ ಗಮನ ಹರಿಸಬೇಕು. ಯಾವುದೇ ಪ್ರಕರಣವನ್ನು ನಿರ್ಲಕ್ಷ್ಯ ವಹಿಸುವಂತಿಲ್ಲ. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದ್ರೆ ಬೇರೆ ರೀತಿಯಾದ ಬೆಳವಣಿಗೆಗಳಾಗುತ್ತೆ. ಅಂಥವುಗಳಿಗೆ ಆಸ್ಪದ ನೀಡಬಾರದು ಅಂತ ಸೂಚನೆ ನೀಡಿದರು. ವುಮೆನ್ ಆ್ಯಂಡ್ ಚಿಲ್ಡ್ರನ್, ಎಸ್ಪೆಷಲಿ ಮಹಿಳೆಯರು ಮತ್ತು ಮಕ್ಕಳು ಮತ್ತು ಯಾರಾದರೂ ಹರಾಸ್ಮೆಂಟು ಸಂಬಂಧಪಟ್ಟು ಇರ್ಬೋದು, ಇನ್ನೊಂದು ಇರೋದು ಅಂಥ ಸಮಸ್ಯೆಗಳನ್ನ ವಿಶೇಷವಾಗಿ ಪರಿಗಣಿಸಬೇಕು ಅನ್ನೋದು ಸರ್ಕಾರದ ಒಂದು